ಮದುವೆ ಆಗಿ 3-4 ಆಗಿತ್ತು ಕಣಪ್ಪ. ಚೆನ್ನಾಗಿದ್ರು ಕಣಪ್ಪ. ಎಲ್ಲಾರು ರಾತ್ರಿಯಲ್ಲೂ ವಿಡಿಯೋ ಕಾಲ್ ಮಾಡಿ ಬೆಳಗ್ಗೆಗೆ ಬತ್ತೀವಿ ಊರಿಗೆ ಅಂತ ಹೇಳಿದ್ರು. ಬೆಳಗ್ಗೆಲ್ಲೂ ಎದ್ದೀವು ಬಲ್ತಾಕೆ ಬತ್ತೀವಿ ಬನ್ನಿ ಹಿಂಗೆ ಅಂತಲೂ ಫೋನ್ ಮಾಡಿದ್ರು. ಇನ್ನು ಅರ್ಧ ಗಂಟೆಗೆ ಇಲ್ವಲ್ಲಪ್ಪ. ರಾತ್ರಿ ಸೊಸೆನು ಮಾತಾಡಿ ಬೆಳಗ್ಗೆಗೆ ಬತ್ತೀನಿ ಕಣಮ್ಮ ಅಂದ್ಲು. ಅಮ್ಮ ಏನು ಹೇಳ್ಕೊಳ್ಳಿಲ್ಲ ಕಣಪ್ಪ. ಬರ್ತೀವಿ ಮನೆ ಹೇಗೋ ಕಟ್ಟಿದೋ ರಿಪೇರಿ ಮಾಡಿಸ್ಕೊಂಡ್ ಬಂದ್ಬಿಡದ ಕಣಮ್ಮ ಅಂದ್ಲು ಅಷ್ಟೇ. ಈಗ ಹೊಸ್ದಾಗಿ ಮನೆ ಕಟ್ಟಿದೀವಿ. ಅವ್ರಿಗೂ ಕಣಪ್ಪ 2 ಅಣ್ಣ ತಮ್ಮದ್ರು ಒಂದ್ಗೆ ಅವ್ರೆ. ಏನ್ ತೊಂದ್ರೆ ಇರ್ಲಿಲ್ಲ, ಎಲ್ಲ ಚೆನ್ನಾಗಿದ್ದ ಕಣಪ್ಪ. ಮನೇಲಿ ಯಾರಿಗೂ ಏನು ಮನ್ಸಿರ್ಲಿಲ್ಲ. ಯಾವಾಗ್ಲೂ ಚೆನ್ನಾಗಿದ್ರು ಕಣ, ಎಂತದ್ದು ಇಲ್ಲ ಕಣಪ್ಪ. ಎಲ್ಲ ಆರಾಮಾಗಿದ್ರು. ಗಂಡ ಹೆಂಡ್ತಿ ನೆಮ್ಮದಿಯಾಗಿರೋದ್ ಕಲ್ವಪ್ಪ, ಜೊತೆಲೆ ಹೋಗಿರೋದು. ಹಂಗಿದ್ದಿದ್ರೆ ನನ್ ಮಗ ಯಾಕಪ್ಪ ಇಂತ ಕೆಲ್ಸ ಮಾಡ್ಕತ್ತಿದ್ರು. ಇಬ್ರು ನೆಮ್ಮದಿಯಾಗಿದ್ರು ಕಣಪ್ಪ. ಇಲ್ಲ ನಾವೇ ಇಷ್ಟಪಟ್ಟು ಮದ್ವೆ ಮಾಡಿದ್ದು ಕಣಪ್ಪ. ಒಂದ್ ಹೆಣ್ಮಗು ಅದೇ, ಇನ್ನು 2 ತಿಂಗಳು 2 ವರ್ಷ. ಎಲ್ಲ ಚೆನ್ನಾಗಿದ್ದ ಕಣಪ್ಪ. ಯಾರಲ್ಲೂ ಏನು ಇಲ್ಲ, ಯಾವ ಕಡೆಲ್ಲೂ ಏನು ಸಮಸ್ಯೆ ಇಲ್ಲ. ಇಲ್ಲ ಇಬ್ರು ಒಟ್ಟಿಗೆ ಇದ್ರು ಕಣಪ್ಪ. ರಾಮ ಲಕ್ಷ್ಮಣ್ಣಂಗೆ. ಅವನ್ ಬಿಟ್ಟು ಇವನ್ ಇರ್ತಿದ್ದಿಲ್ಲ, ಇವನ್ ಬಿಟ್ಟು ಅವನ್ ಇರ್ತಿದ್ದಿಲ್ಲ. ಮನೇಲಿ ಶುಂಠಿ ಹಾಕಕ್ ಬರ್ತೀನಿ ಅಂತ ಹೇಳಿದ್ದ. ನೆನ್ನೆ ಬಂದ ಜಮೀನ್ ಹತ್ರ. ಮೊನ್ನೆ ಜಮೀನ್ ಹತ್ರಕ್ಕೆ ಬಂದು ಎಲ್ಲ ಕ್ಲೀನ್ ಮಾಡು ಬರೋರು ದಿನ. ಅವನ್ ಗಾಡಿಗೆ ಹೋದಾಗಿಲ್ಲ. ಅದಕ್ಕೆ ನಾನು ಇವಳು ಮೆಡಿಕಲ್ಗೆ ಹೋಯ್ತಾಳೆ ಬರ್ತೀನಿ ಕಣಮ್ಮ ಅಂದ. ಬಂದ್ಬಿಡಪ್ಪ ಹಬ್ಬ ಕಳೆದ್ಮೇಲೆ ಅವಳನ್ನ ಕೆಲ್ಸಕ್ಕೆ ಕಳಿಸ್ತೀನಿ ಅಂದ. ಆಯ್ತು ಕಳ್ಸು, ನನ್ ಮಗ ನೋಡ್ಕೊತೀನಿ ಅಂದ. ಗದ್ದೆ ಹಬ್ಬ ಕಳ್ಕಡ ಮೆಡಿಕಲ್ ಅಲ್ಲಿದ್ರು ಮದ್ವೆ ಆಗದಾಗ. ಈಗ ಬಾಂತಿ ಎಲ್ಲ ಕಳ್ಸಿರ್ಲಿಲ್ಲ, ಮಗ ಚಿಕ್ಕದು ಅಂತ. ಇವತ್ತೆಲ್ಲ ಒಂಟಿ ಎಲ್ಲ ಮಾಡಿದ್ರು. ಮಂಜುಳ.